ಇಂದಿನಿಂದ ಸಂಸತ್ ಮುಂಗಾರು ಅಧಿವೇಶನ ಶುರುವಾಗ್ತಾ ಇದೆ. ಆಗಸ್ಟ್ 3ರ ತನಕ ಈ ಒಂದು ಅಧಿವೇಶನ ನಡೆಯುತ್ತೆ. ಅಧಿವೇಶನದಲ್ಲಿ ಹಲವು ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆ ನಡೆಯತಕ್ಕಂತ ಸಾಧ್ಯತೆ ಇದೆ. ಲೋಕಸಭೆಯಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ, ಒಂದು ದೇಶ ಒಂದು ಚುನಾವಣೆ, ಕ್ಷೇತ್ರ ಪುನರ್ವಿಂಗಡಣೆ, ಹಲವು ಬಿಲ್ಲುಗಳು ಸಂಸತ್ ಅಧಿವೇಶನದಲ್ಲಿ ಮಂಡನೆ ಆಗಬೇಕು. ಸರ್ಕಾರದಿಂದ ಈಗಾಗಲೇ ಬಿಲ್ಗಳ ಮಂಡನೆಗೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಆಗಸ್ಟ್ 3ರ ತನಕ ಈ ಒಂದು ಅಧಿವೇಶನ ಇರುತ್ತೆ. ಲೋಕಸಭೆಯಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ನೀಡಬೇಕು ಅನ್ನುವಂಥ ವಿಚಾರ ಕೂಡ ಚರ್ಚೆಗೆ ಬರುವಂಥ ಸಾಧ್ಯತೆಗಳು ಇದ್ದಾವೆ. ಇನ್ನು ಬಿಲ್ ಮಂಡನೆಗೆ ಉಭಯ ಸದನಗಳಲ್ಲಿ 3/2 ಬಹುಮತ ಅಗತ್ಯ. ಈಗಾಗಲೇ ಪಂಚರಾಜ್ಯ ಚುನಾವಣೆ ಬಳಿಕ ಕೆಲ ಪಕ್ಷಗಳಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಹೀಗಾಗಿ ಪ್ರಮುಖ ಬಿಲ್ಗಳ ಮಂಡನೆಗೆ ಹಲವು ಪಕ್ಷಗಳ ಸಂಸದರು ಬೆಂಬಲ ನೀಡಬೇಕು. ಟಿಎಂಸಿ, ವೈಎಸ್ಆರ್ಸಿಪಿ, ಡಿಎಂಕೆ, ಎನ್ಸಿಪಿ ಶರದ್ ಪವಾರ್ ಬಣ, ಎನ್ಸಿಪಿ ಅಜಿತ್ ಪವಾರ್ ಬಣ, ಶಿವಸೇನೆ ಶಿಂದೆ ಬಣದ ಹಲವು ಸಂಸದರ ಒಂದು ಬೆಂಬಲ. ಮತ್ತೊಂದು ಕಡೆ ಆಡಳಿತ ಪಕ್ಷದ ವಿರುದ್ಧ ಮುಗಿಬೀಳ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಅದಕ್ಕೆ INDIA ಸಜ್ಜುಗೊಂಡಿದೆ. ಅಧಿವೇಶನದಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ಬೆಲೆ ಏರಿಕೆ, ರಾಮಮಂದಿರ ಹುಂಡಿ ಕಳ್ಳತನ ಕುರಿತು ಈಗ ಹೋರಾಟಕ್ಕೆ ಕೂಡ ಸಿದ್ಧ ಮಾಡಿಕೊಳ್ಳಲಾಗಿದೆ. ಇವತ್ತಿನಿಂದ ಸಂಸತ್ ಮುಂಗಾರು ಅಧಿವೇಶನ ಶುರುವಾಗುತ್ತೆ. ದೇಶದ ರಾಜಕೀಯದ ದಿಕ್ಕನ್ನ ನಿರ್ಧರಿಸತಕ್ಕಂಥ ಸಂಸತ್ತಿನ ಮಳೆಗಾಲ ಅಧಿವೇಶನ ಇಂದಿನಿಂದ ಆರಂಭ ಆಗುತ್ತೆ. ಮುಂದಿನ ಕೆಲವು ದಿನಗಳ ಕಾಲ ದೇಶದ ಗಮನ ಸಂಪೂರ್ಣವಾಗಿ ಸಂಸತ್ ಕಲಾಪದ ಮೇಲೆ ಇರುತ್ತೆ. ಒಂದು ಕಡೆ ಕೇಂದ್ರ ಸರ್ಕಾರ ಹಲವು ಮಹತ್ವದ ಮಸೂದೆಗಳನ್ನು ಮುಂದಿಡೋದಕ್ಕೆ ಸಿದ್ಧತೆಯನ್ನು ನಡೆಸಿದ್ರೆ, ಮತ್ತೊಂದು ಕಡೆ ವಿಪಕ್ಷಗಳ INDIA ಮೈತ್ರಿಕೂಟ ಸರ್ಕಾರವನ್ನ ತೀವ್ರವಾಗಿ ತರಾಟೆ ತೆಗೆದುಕೊಳ್ಳೋದಕ್ಕೆ ಸಜ್ಜಾಗಿದೆ. ಹೀಗಾಗಿ ಈ ಬಾರಿಯ ಅಧಿವೇಶನ ಸಾಕಷ್ಟು ಜಿದ್ದಾಜಿದ್ದಿನ ವೇದಿಕೆಯಾಗ್ತಕ್ಕಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಜುಲೈ 20ರಿಂದ ಆಗಸ್ಟ್ 3ರ ತನಕ ನಡೆಯಲಿರತಕ್ಕಂಥ ಈ ಒಂದು ಅಧಿವೇಶನದಲ್ಲಿ ಹಲವು ಮಹತ್ವದ ವಿಷಯಗಳು ಚರ್ಚೆಯಾಗ್ತಕ್ಕಂಥ ನಿರೀಕ್ಷೆ ಇದೆ. ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಕ್ಕಂಥ ಒಂದು ಮಾಹಿತಿ ಪ್ರಕಾರ ಒಂದು ದೇಶ ಒಂದು ಚುನಾವಣೆ, ಮಹಿಳೆಯರಿಗೆ 33% ಮೀಸಲಾತಿ ಜಾರಿಗೊಳಿಸತಕ್ಕಂಥ ವಿಷಯ, ಕ್ಷೇತ್ರ ಪುನರ್ವಿಂಗಡಣೆ ಸೇರಿದಂತೆ ಹಲವು ಪ್ರಮುಖ ವಿಚಾರಗಳ ಬಗ್ಗೆ ಸರ್ಕಾರ ಮುಂದುವರಿತಕ್ಕಂಥ ಸಾಧ್ಯತೆ ಇದೆ. ಇಂತಹ ಮಹತ್ವದ ಮಸೂದೆಗಳಿಗೆ ಉಭಯ ಸದನಗಳಲ್ಲಿ ಅಗತ್ಯ ಸಂಖ್ಯಾಬಲ ಅತ್ಯಂತ ಮುಖ್ಯ ಆಗತ್ತೆ. ವಿಶೇಷವಾಗಿ ಸಂವಿಧಾನ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಮಸೂದೆಗಳಿದ್ರೆ ಅವುಗಳಿಗೆ ವಿಶೇಷ ಬಹುಮತ ಅವಶ್ಯಕತೆ ಇರುತ್ತೆ. ಅದರಿಂದ ಸರ್ಕಾರದ ಸಂಖ್ಯಾಬಲ ಮತ್ತು ವಿವಿಧ ಪಕ್ಷಗಳ ಬೆಂಬಲ ಈ ಅಧಿವೇಶನದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು. ಹನುಮಂತರಾಜು, ಇವತ್ತಿನ ಮೊದಲ ದಿನದ ಕಲಾಪದಲ್ಲಿ ಸರ್ಕಾರದ ಪ್ರಮುಖ ಕಾರ್ಯಸೂಚಿ ಏನಿದೆ? ಯಾವ ವಿಚಾರದ ಬಗ್ಗೆ ಚರ್ಚೆ ನಡೀತಕ್ಕಂಥ ಸಾಧ್ಯತೆ ಇದೆ? ಪ್ರಮೋದ್, ಈಗಾಗಲೇ ಏನು ಸಂಸತ್ನ ಮಳೆಗಾಲದ ಅಧಿವೇಶನ ಈಗಾಗಲೇ ಶುರುವಾಗಿದೆ. ಜೂನ್ 20ರಿಂದ ಆಗಸ್ಟ್ 3ರವರೆಗೂ ಈಗಾಗಲೇ ಸಂಸತ್ ಅಧಿವೇಶನವನ್ನು ನಡೆಸಲು ನಿರ್ಧಾರ ಮಾಡಲಾಗಿದೆ. ಸಂಸತ್ನ ಅಧಿವೇಶನದಲ್ಲಿ ಸಾಕಷ್ಟು ಬಿಲ್ಗಳ ಬಗ್ಗೆ ಕೂಡ ಚರ್ಚೆ ಮಾಡಲಾಗುತ್ತೆ. ಈಗಾಗಲೇ ಮಹಿಳಾ ಮೀಸಲಾತಿ ಏನಿತ್ತು, ಪುನರ್ ಕ್ಷೇತ್ರದ ವಿಂಗಡಣೆ ಕುರಿತು ಈಗಾಗಲೇ ಬಿಲ್ಗಳನ್ನ ಕೂಡ ಚರ್ಚೆ ಮಾಡಲಾಗುತ್ತೆ. ಜೊತೆಗೆ ಈಗಾಗಲೇ ಏನು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧಪಟ್ಟಂತೆ ಹಾಗೂ ಅಯೋಧ್ಯೆ ರಾಮಮಂದಿರ ಹುಂಡಿ ಕಳ್ಳತನ ಸೋರಿಕೆ ಸಂಬಂಧಪಟ್ಟಂತೆ, ನಿರುದ್ಯೋಗ ಸಂಬಂಧಪಟ್ಟಂತೆ, ಕ್ಷೇತ್ರ ಪುನರ್ವಿಂಗಡಣೆ ಸೇರಿದಂತೆ ಒಂದು ದೇಶ ಒಂದು ಚುನಾವಣೆ ಈ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಕೂಡ ಆಗುತ್ತೆ. ಏನು ಪ್ರತಿಪಕ್ಷವಾದಂತಹ ರಾಹುಲ್ ಗಾಂಧಿ ಅವರ ನೇತೃತ್ವ ಸಹ ಸರ್ಕಾರವನ್ನ ಕಟ್ಟಿ ಹಾಕಲು ಸಾಕಷ್ಟು ತಂತ್ರವನ್ನ ರೂಪಿಸುತ್ತೆ.